ಮಧುಗಿರಿಯನ್ನ ಮಾದರಿ ಮಾಡಲು ಸಹಕಾರ ಅಗತ್ಯ. $40 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ರಾಜೇಂದ್ರ ರಾಜಣ್ಣ ಚಾಲನೆ. ಮಧುಗಿರಿ ಪಟ್ಟಣದಲ್ಲಿ ಅಮೃತ ಯೋಜನೆಯಡಿ ಸುಮಾರು 40 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಚಾಲನೆಯನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ರಾಜೇಂದ್ರ ರಾಜಣ್ಣ 1 ವರ್ಷದಲ್ಲಿ ಮಧುಗಿರಿ ಪಟ್ಟಣವನ್ನ ಅಭಿವೃದ್ಧಿ ಮಾಡಿ ಮಧುಗಿರಿಯನ್ನ ರಾಜ್ಯಕ್ಕೆ ಮಾದರಿಯನ್ನಾಗಿ ಮಾಡಲಾಗುವುದು. ಇದಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಸಹಕಾರ ಅಗತ್ಯ ಎಂದು ಹೇಳಿದ್ದಾರೆ. 40 ಕೋಟಿ ವೆಚ್ಚದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನ ನೆರವೇರಿಸಿರುವಂತದ್ದು. ಈ ಅಮೃತ್ ಏನ್ ಮನೆಯಲ್ಲಿ ನೀರು ಕೊಡುವಂತ ಕಾರ್ಯಕ್ರಮ ಇದು ಸ್ವಲ್ಪ ತಡವಾದ್ರೂ ಬೇಗ ಈ ಒಂದು ಕಾಮಗಾರಿ ಪ್ರಾರಂಭ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಇವರು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಸೈಡಲ್ಲಿ ರೋಡ್ನ ಅಗಿತಾರೆ, ಮಧ್ಯದಲ್ಲೂ ರೋಡ್ ಪೈಪ್ಲೈನ್ ಕನೆಕ್ಷನ್ಗೆ ರೋಡ್ಗಳನ್ನ ಬೇರೆ ಕೆಲಸಗಳು ಬಹಳಷ್ಟು ತಡವಾಗಿದೆ. ಈಗ 25 ಕೋಟಿ ಅಷ್ಟು ಈಗಾಗಲೇ ಬಹಳ ದಿನದಿಂದ ಹೇಳಿದಾಗೆ 25 ಕೋಟಿ ಏನು ಮಧುಗಿರಿ ನಗರಕ್ಕೆ ವಿಶೇಷ ಮುಖ್ಯಮಂತ್ರಿಗಳ ಪ್ಯಾಕೇಜ್ ಬಂದಿರುವಂಥದ್ದು, ಈಗ ಅದನ್ನು ತಡ ಆಗಿರುವಂಥದ್ದು. ಮತ್ತೆ ಈಗ ಮೈನಾರಿಟಿಗೆ 5 ಕೋಟಿ ಬಂದಿರುವಂಥದ್ದು. ಮತ್ತೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲೇ ಅವರ ಒಂದು ಇನ್ನ 2.5 ಕೋಟಿಯಷ್ಟು ಅವರ ಇದರಲ್ಲೂ ಅನುದಾನ ಇನ್ನ ಪ್ರಾರಂಭ ಆಗಿಲ್ಲ. ಸೊ ಹೀಗೆ ಹೆಚ್ಚು ಕೆಲಸಗಳು ಈಗ ಪ್ರಾರಂಭ ನಮ್ಮಲ್ಲಿ ಟೆಂಡರ್ ಕನ್ಸ್ ಮಾಡೋದಕ್ಕೆ ತಡವಾಗ್ತಿರುವಂಥದ್ದು. ಅಮೃತ ಯೋಜನೆ ಪ್ರಾರಂಭ ಆಗಬೇಕು. ಇನ್ನು ಮಧುಗಿರಿ ಪಟ್ಟಣದ ಅಭಿವೃದ್ಧಿ ರಾಜ್ಯಕ್ಕೆ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಸಚಿವ ರಾಜಣ್ಣ ಪಣ ತೊಟ್ಟು ಅನುದಾನ ತರ್ತಿದ್ದಾರೆ. ಅಮೃತ್ ಯೋಜನೆಯಿಂದ ಕಾಮಗಾರಿಗಳು ವಿಳಂಬವಾಗಿದ್ದವು. ಈ ಯೋಜನೆಯು ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡ ನಂತರ ಹಂತ ಹಂತವಾಗಿ ಸಿಸಿ ರಸ್ತೆ ಮತ್ತು ಡಾಂಬರ್ ರಸ್ತೆ ಅಭಿವೃದ್ಧಿಪಡಿಸಲಾಗುವುದು ಎಂದಿದ್ದಾರೆ. ಅಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಗುಣಮಟ್ಟದ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದಿದ್ದಾರೆ. 2018ರಲ್ಲಿ ಏನು ಒಂದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಯುಜಿಡಿ ಪ್ರಾರಂಭ ಆಯಿತು. ಯುಜಿಡಿ ಪ್ರಾರಂಭ ಆಗಿ ಈಗಾಗಲೇ 5 ವರ್ಷ ಆ ಸರ್ಕಾರನೂ ಮುಗಿತು. ಅದಾದ್ಮೇಲೆ ಈ ಸರ್ಕಾರ ಬಂದಾಗಲೇ 2 ವರ್ಷ ಆಗ್ತಾ ಬಂತು. 2 ವರ್ಷ 7 ವರ್ಷ ಆದ್ರೂ ನಮ್ಮ ಪಟ್ಟಣದಲ್ಲಿ ಏನು ಯುಜಿಡಿ ಪ್ರಾರಂಭ ಆಗಿತ್ತು ಈಗಾಗಲೇ ಅದು ಸನ್ಮಾನ್ಯ ಕೆ ಎನ್ ರಾಜಣ್ಣವರು ಅವಾಗ 48-49 ಕೋಟಿ ಆ ಒಂದು ಯುಜಿಡಿಗೆ ಬಿಡುಗಡೆಯನ್ನ ಮಾಡಿದ್ರು. ಅನಾನುಕೂಲ, ಯಾಕಂದ್ರೆ ಇವತ್ತು ಯುಜಿಡಿ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನ ನಮ್ಮಲ್ಲಿ ಆಗೇ ಇಲ್ಲ, 100% ಆಗೇ ಇಲ್ಲ. ಯುಜಿಡಿ ನಮ್ಮ ಪಟ್ಟಣದಲ್ಲಿ ಅದು ಸಕ್ಸಸ್ ಆಗಿಲ್ಲ ನಮಗಿರುವಂತ ಮಾಹಿತಿ. ಇನ್ನ ಅಧಿಕಾರಿಗಳು ಮಾಡ್ಕೊಡುವಂಥದ್ದು ಈಗಾಗಲೇ 90-95% ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಗೊತ್ತಿರೋದು 40-65% ಆಗಿರ್ಬೋದು ಅಂತ ಆಗುತ್ತೆ. ಆ ರೀತಿ ನಮ್ಮ ಅಮೃತ ಲೇಟ್ ಆಗೋದು ಬೇಡ ಅಂತ ಹೇಳಿ ನಾನು ಪ್ರತಿ ತಿಂಗಳಿಗೊಮ್ಮೆ ಏನೆಲ್ಲ ಕೆಲಸ ಆಗ್ತಾ ಇದೆ ಅದನ್ನ ರಿವ್ಯೂ ಮಾಡ್ತೀನಿ. ಪ್ರತಿ ತಿಂಗಳಿಗೆ ನಾನು 15-20 ದಿವಸ ಅನ್ಕೊಂಡಿದ್ದೆ, ಬೇಡ 1 ತಿಂಗಳು, ನೀವು 1 ವರ್ಷ ಆದ್ರೆ ನಾವು ಹೇಳೋದು ಯಾರು ರಮೇಶ್ ಇಂಜಿನಿಯರ್. ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಮಾತನಾಡಿ, ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಅವರ ದೂರದೃಷ್ಟಿಯ ಫಲವಾಗಿ ಮಧುಗಿರಿ ಪಟ್ಟಣದ ಅಭಿವೃದ್ಧಿಗೆ ಈಗಾಗಲೇ 80 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಅಲ್ಪಸಂಖ್ಯಾತರ ಇಲಾಖೆ 5 ಕೋಟಿ ಹಾಗೂ ಪುರಸಭೆ ಅನುದಾನವಿದ್ದು ಯುಜಿಡಿ ಪೂರ್ಣಗೊಂಡ ತಕ್ಷಣ ಪಟ್ಟಣದ ಚಿತ್ರಣ ಬದಲಾವಣೆಯಾಗಲಿದೆ ಎಂದಿದ್ದಾರೆ. ಈ ಒಂದು ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜಣ್ಣನವರ ಒಂದು ಕನಸು ಬಹಳ ಸುಂದರವಾಗಿ ಮಧುಗಿರಿ ಒಂದು ಪಟ್ಟಣ ಸುಂದರವಾಗಿ ನಿರ್ಮಾಣ ಆಗಬೇಕು ಅಂತೇಳಿ ಅವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಯೋಜನೆಗಳನ್ನ ಹಲವಾರು ಯೋಜನೆಗಳು ಇದೊಂದೇ ಅಲ್ಲ 40 ಕೋಟಿ ವೆಚ್ಚದಲ್ಲಿ ಮನೆಗೆ ಒಂದು ನೀರಿನ ಸೌಲಭ್ಯವನ್ನು ಒದಗಿಸಿಕೊಡುವಂತ ಒಂದು ಯೋಜನೆ ಇದು. ಈ ಅಮೃತ್ 2 ಯೋಜನೆಯಲ್ಲಿ ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡಿ ಮತ್ತೆ ಇವರೆಲ್ಲ ರೋಡ್ ಎಲ್ಲ ತೆಗಿತಾರೆ ಅಂತೇಳಿ ಆ ಒಂದು ಕಾಮಗಾರಿಗಳನ್ನ ಸ್ವಲ್ಪ ತಡ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ನಾವು ಈಗೆಲ್ಲ ಹೊಸದಾಗಿ ಟಾರ್ ಹಾಕಿದ್ಮೇಲೆ ಮತ್ತೆ ಇವರೆಲ್ಲ ಪೈಪ್ ಲೈನ್ಗೋಸ್ಕರ ರೋಡ್ ಎಲ್ಲ ರಸ್ತೆ ತೆಗೆದು ಹಾಳು ಮಾಡ್ತಾರೆ ಅಂತೇಳಿ ಈ ಒಂದು ಯೋಜನೆಯನ್ನ ತುರ್ತಾಗಿ ಮಾಡ್ತಾ ಈ ಒಂದು ಟೌನ್ ವ್ಯಾಪ್ತಿಗೆ ಒಂದು 500 ಮನೆಗಳನ್ನು ಮಂಜೂರು ಮಾಡ್ತಿರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲಿ ಅದನ್ನು ಎಲ್ಲ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡೋದಕ್ಕೂ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇರ್ತಕ್ಕಂಥದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳು ಮಾಡಿ ನಮ್ಮ ಪುರಸಭೆ ವ್ಯಾಪ್ತಿಯ ಮಧುಗಿರಿ ಪಟ್ಟಣವನ್ನು ಸುಂದರ ಮಧುಗಿರಿಯನ್ನು ಮಾಡೋದಕ್ಕೆ ಪಣಪಟ್ಟಿರ್ತಕ್ಕಂಥ
ನಮ್ಮ ಶಾಸಕರು, ಸಚಿವರು, ರಾಜಣ್ಣ ಸರ್ಗೂ ನಮ್ಮ ತುಂಬುಡು ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ, ಉಪಾಧ್ಯಕ್ಷ ಸುಜಾತ್ ಕುಮಾರ್, ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ಪುರಸಭೆ ಸದಸ್ಯರಾದ ಆಲಿಂ, ಮಂಜುನಾಥ್ ಆಚಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.